ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿ ಹೇಳ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಕಡೆನೇ ಆದಂಥ ಒಂದು ರಿಯಲ್ ಸ್ಟೋರಿ. ಸೊ ನಾನು ತುಂಬ ದಿನ ಆದ ನಂತರ ಈ ಕಥೆಗಳನ್ನ ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗಿರಲಿ ಅಂತ ಕೇಳ್ಕೊತಿದ್ದೀನಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ನಾನು ಈ ಕತೆ ರಿಯಲ್ ಆಗಿ ಆಗಿದ್ದು ಅಂತ ಹೇಳಿದ್ದೆ, ಬಟ್ ಎಲ್ಲಿ ಆಗಿದ್ದು ಅಂತ ಹೇಳಿಲ್ಲ. ಆ ಪ್ಲೇಸೇ ಸೋಮೇಶ್ವರ. ಸೊ ರೀಸೆಂಟಾಗಿ ಒಂದು ಮೂವಿ ಬಂದಿತ್ತು, ಸೂ ಫ್ರಮ್ ಸೋ ಅಂತ. ಸೊ ಅದರಲ್ಲಿ ಕೂಡ ಈ ಸೋಮೇಶ್ವರ ಬಗ್ಗೆ ಕೆಲವೊಂದು ಉಲ್ಲೇಖ ಇತ್ತು. ಬಟ್ ಆ ಕಥೆನೇ ಬೇರೆ, ಈ ಕಥೆನೇ ಬೇರೆ. ಸೊ ಈ ಕತೆ ಆ್ಯಕ್ಚುಲಿ ಆಗಿದ್ದು ಪ್ರವೀಣ್ ಹೆಸರಿನ ಒಬ್ಬ ವ್ಯಕ್ತಿ ಲೈಫಲ್ಲಿ. ಅವನು ಮೂಲತಃ ಉಡುಪಿಯವನು, ಬಟ್ ಅವನಿಗೆ ಆಗುಂಬೆ ಸೋಮೇಶ್ವರ ಕಡೆ ಕೆಲವರು ರಿಲೇಟಿವ್ಸ್ ಇದ್ದ ಕಾರಣ ಆ ದಿನ ರಾತ್ರಿ ಅವನು ಆ ಒಂದು ಊರಿನ ಕಡೆ ಪ್ರಾಣ ಬೆಳೆಸ್ತಾನೆ. ಯಾಕಂದರೆ ಆ ಊರಲ್ಲಿ ಅವನಿಗೇನೋ ಕೆಲಸ ಇತ್ತು. ಬಟ್ ಏನು ಕೆಲಸ, ಯಾವ ಕೆಲಸ ಏನಂತ ನಾನಿಲ್ಲಿ ಮೆನ್ಷನ್ ಮಾಡಲ್ಲ, ಯಾಕಂದರೆ ಆ ರೀಸನ್ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಎನಿವೇ, ಆ ದಿನ ರಾತ್ರಿ ಅವನು ಆಗುಂಬೆ ಕಡೆ ಹೋಗುವ ಬಸ್ಸನ್ನು ಹಿಡಿತಾನೆ. ಸೊ ಹೋಗುವಾಗ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಆರಾಮಾಗಿ ಹೋಗ್ತಾನೆ. ಸೊ ಹೀಗೆ ಕೆಲವು ಗಂಟೆ ಜರ್ನಿ ನಂತರ ಈ ಘಾಟ್ ಸೆಕ್ಷನ್ ಅಂತ ಪ್ರಾರಂಭ ಆಗುತ್ತೆ ಆಗುಂಬೆಯಲ್ಲಿ. ಆ ಘಾಟ್ ಸೆಕ್ಷನ್ ಪ್ರಾರಂಭವಾಗ್ತಿದ್ದಾಗಲೇ ಇವನು ಸ್ವಲ್ಪ ಅಲರ್ಟ್ ಆಗ್ತಾನೆ. ಯಾಕಂದರೆ ಮೊದಲಿಂದನೂ ಅವನಿಗೆ ಆ ರೀತಿಯ ಜರ್ನಿ ಅಂದರೆ ತುಂಬ ಇಷ್ಟ. ಅವನು ಅದೇನು ಫಸ್ಟ್ ಟೈಮ್ ಅಲ್ಲ ಘಾಟನ್ನು ನೋಡಿದ್ದು, ತುಂಬ ಸಲ ಅವನ ರೂಟಲ್ಲಿ ಪ್ರಯಾಣ ಮಾಡಿದ್ದಾನೆ. ಬಟ್ ಏನೋ ಒಂಥರ ಖುಷಿ ಅವನಿಗೆ ಆ ಘಾಟ್ ಸೆಕ್ಷನನ್ನು ನೋಡೋದು, ಅದು ನೈಟ್ ಟೈಮಲ್ಲಿ. ಸೊ ಹೀಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಒಂದು ಕಡೆ ಬಸ್ ಇದ್ದಕ್ಕಿದ್ದಾಗೆ ಸ್ಟಾಪ್ ಆಗುತ್ತೆ. ಸೊ ಇವನೇನು ಅನ್ಕೋತಾನೆ, ಯಾರೋ ಪ್ಯಾಸೆಂಜರ್ ಹತ್ತಿರ್ಬೋದು ಅಂತ ಸುಮ್ಮನಾಗ್ತಾನೆ. ಅವನು ಆ್ಯಕ್ಚುಲಿ ಬಸ್ನ ಲಾಸ್ಟ್ ಸೀಟಲ್ಲಿ ಕೂತಿದ್ದ. ಲಾಸ್ಟ್ ಸೀಟ್ ಅಂದರೆ ಡೆಡ್ ಎಂಡಲ್ಲಿ ಇರುತ್ತಲ್ಲ, ಉದ್ದವಾದ ಸೀಟ್, ಅದಲ್ಲ. ಡೋರ್ ಪಕ್ಕದಲ್ಲಿ ಒಂದು ಸೈಡಲ್ಲಿ 2 ಸೀಟ್ ಇರುವ ಒಂದು ಸೀಟ್ ಇದಿರುತ್ತೆ. ಸೊ ಆ ಸೀಟಲ್ಲಿ ಅವನು ಕೂತಿರ್ತಾನೆ. ಅದರ ಹಿಂದಿನ ಸೀಟಲ್ಲಿ ಕೂಡ ಖಾಲಿದಿರುತ್ತೆ. ಸೊ ಆ ಬಸ್ ಸ್ಟಾಪ್ ಆಗಿದ್ದ ಕೂಡಲೇ ಇವನಿಗೆ ಭಾಸವಾಗುತ್ತೆ ಬಸ್ಸನ್ನು ಯಾರೋ ಹತ್ತಿದ್ದಾರಂತ. ಸೊ ಅವನಿಗೆ ಭಾಸವಾಗುತ್ತೆ ಯಾವುದೊಬ್ಬ ವ್ಯಕ್ತಿ ಆ ಬಸ್ನ ಹತ್ತಿದ್ದಾನೆ. ಹಾಗೆ ಹತ್ತಿದಂಥ ಆ ವ್ಯಕ್ತಿ ಬಂದು ಕೂತಿದ್ದೆ ಇವನ ಸೀಟ್ನ ಹಿಂದುಗಡೆ, ಅದು ವಿಂಡೋ ಸೈಡ್. ಯಾಕಂದರೆ ಇವನು ಕೂಡ ಅದರ ಮುಂದಿನ ಸೀಟ್ನ ವಿಂಡೋ ಸೈಡಲ್ಲಿ ಕೂತಿದ್ದ. ಅವನಿಗೆ ಆ ವ್ಯಕ್ತಿ ಬಂದು ಕೂತಿದ್ದು ಪ್ರೆಸೆನ್ಸ್ ಎಲ್ಲ ಫೀಲ್ ಆಗ್ತಿತ್ತು. ಹಾಗೆ ಆ ವ್ಯಕ್ತಿ ಒಬ್ಬ ಹೆಂಗಸು ಅಂತ ಕೂಡ ಅವನಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವನು ಅಬ್ಸರ್ವ್ ಮಾಡಿದ ವೈಡ್ ಸೀರೆ ಆಗಿ ಅವನು ಕಣ್ಬಿಟ್ಟು ಹಿಂದಿರುಗಿ ನೋಡ್ತಿದ್ರು ಕೂಡ ಮುಂದೆ ಕೂತಾಗ ನಮಗೊಂದು ಫೀಲ್ ಆಗುತ್ತೆ. ಸೊ ಆ ರೀತಿ ಫೀಲ್ ಒಂದು ಬಂದಿತ್ತು. ಬಟ್ ಅವನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹೀಗೆ ಸ್ಟಾರ್ಟ್ ಆಗ್ತಾ ಆಗ್ತಾ ಅಂತೂ 12ನೇ ಹೇರ್ ಬೆಂಡ್ ಪಿನ್ಗೆ ಬರುತ್ತೆ. ಅಲ್ಲೂ ಕೂಡ ಒಂದು ಸ್ಟಾಪ್ ಕೊಟ್ಟಾಗ ಭಾಸವಾಗುತ್ತೆ. ಹಾಗೆ ಯಾರು ಕೂಡ ಅಲ್ಲಿ ಇಳಿಯಲ್ಲ. ಅದಾದ ನಂತರ ಬಸ್ ಸೀದಾ ಫೈನಲ್ ಸ್ಟೇಷನ್ನ ತಲುಪುತ್ತೆ. ಅವನು ಹಿಂದಿರುಗಿ ನೋಡಿದಾಗ ಶಾಕಿಂಗ್ಲಿ ಆ ಹಿಂದೆ ಕೂತಿದ್ದ ವ್ಯಕ್ತಿ ಅಲ್ಲಿದ್ದಿರೋದಿಲ್ಲ. ಅಂದರೆ ಆ ಮಹಿಳೆ ಅಲ್ಲಿಂದ ನಾಪತ್ತೆಯಾಗಿದ್ಲು. ನೀವು ಅಂದ್ಕೋಬೋದು ಆ ಒಂದು ಕಡೆ ಸ್ಟಾಪ್ ಬಂದಿದ್ದು ಅಲ್ಲಿ ಹೇಳ್ಕೊಂಡಿರ್ಬೋದಂತ. ಬಟ್ ಅವನಿಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು ಆ ವ್ಯಕ್ತಿ ಮೂವ್ ಆದಾಗೆ ಅವನಿಗೆ ಭಾಸವಾಗಲಿಲ್ಲ. ಸೊ ಅವನು ಒಂದು ಕ್ಯೂರಿಯಾಸಿಟಿಲಿ ಹೋಗಿ ಅಲ್ಲಿನ ಕಂಡಕ್ಟರ್ ಬಳಿ ಕೇಳ್ತಾನೆ, ನನ್ನ ಹಿಂದುಗಡೆ ಒಬ್ಬ ಮಹಿಳೆ ಕೂತಿದ್ಲಲ್ಲ, ಅವಳು ಎಲ್ಲೋದ್ಲು? ಆವಾಗಷ್ಟೇ ಘಾಟಿ ಮಧ್ಯೆ ನೀವು ಸ್ಟಾಪ್ ಕೊಟ್ಟಿದ್ರಿ, ಅಲ್ಲಿ ಆ ಹುಡುಗಿ, ಅಲ್ಲಿ ಆ ಮಹಿಳೆ ಹತ್ತಿದ್ಲು, ಬಟ್ ಇವಾಗ ನೋಡಿದರೆ ಅವಳಿಲ್ಲ, ಎಲ್ಲೋದ್ಲು ಅಂತ. ಅದಕ್ಕೆ ಕಂಡಕ್ಟರ್ ಹೇಳ್ತಾನೆ, ಘಾಟಿ ಮಧ್ಯೆ ಸ್ಟಾಪ್ ಕೊಟ್ಟಿದ್ವಾ, ಯಾವಾಗಂತ? ಆವಾಗ ಅವನು ಬ್ರೀಫಾಗಿ ಹೇಳ್ತಾನೆ, ಈ ರೀತಿ ಮಿಡ್ಲ್ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ವಿ ಅಂತ. ಅದಕ್ಕೆ ಕಂಡಕ್ಟರ್ ಹೇಳ್ತಾನೆ, ಅಲ್ಲಿ ನಾವು ಯಾವುದೇ ಸ್ಟಾಪ್ ಕೊಟ್ಟಿಲ್ಲ, ಬಸ್ ಒಂಚೂರು ಮೂವ್ ಆಗಲಿಕ್ಕೆ ಜರ್ಕ್ ಹೊಡೆದ ಕಾರಣ ನಿಂಗದು ಸ್ಟಾಪ್ ಅಂತ ಅನಿಸ್ತು ಅಂತ. ಇವನು ನಿಜ ಶಾಕ್ ಆಗುತ್ತೆ. ಓಕೆ, ಸ್ಟಾಪ್ ಕೊಟ್ಟಿಲ್ಲ, ಹಾಗಾದರೆ ಹತ್ತಿದ ಮಹಿಳೆ ಎಲ್ಲೋದ್ವು ಅಂತ. ಅದಕ್ಕೆ ಕಂಡಕ್ಟರ್ ಖಂಡಿತವಾಗಿ ಹೇಳ್ತಾನೆ, ಆ ಸ್ಟಾಪಲ್ಲಿ ನಾವು ಸ್ಟಾಪ್ ಕೊಟ್ಟಿಲ್ಲ, ಹಾಗೆ ಆ ಪ್ಲೇಸಲ್ಲಿ ಯಾವ ವ್ಯಕ್ತಿ ಕೂಡ ಬಸ್ ಹತ್ತಿಲ್ಲ ಅಂತ. ಯಾಕಂದರೆ ಆ ಬಸ್ಸಲ್ಲಿ ಇದ್ದಿದ್ದೇ ತುಂಬ ಕಮ್ಮಿ ಮೆಂಬರ್ಸ್. ಆ ಕಂಡಕ್ಟರ್ಗೆ ಕರೆಕ್ಟಾಗಿ ಗೊತ್ತಿತ್ತು ಯಾರು ಹತ್ತಾರೆ ಯಾರು ಹತ್ತಲ್ಲ ಅಂತ. ಅದಲ್ಲದೆ ಅವನ ಹಿಂಬದಿ ಸೀಟಲ್ಲಿ ಯಾರು ಕೂಡ ಕೂತ್ಕೊಳ್ಳಲಿಲ್ಲ. ಟಿಕೆಟ್ ಕೂಡ ತಗೊಂಡಿದ್ದು ನನಗೆ ನೆನಪಿಲ್ಲ, ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಅಲ್ಲಿ ಯಾವ ವ್ಯಕ್ತಿ ಕೂಡ ಹತ್ತಿಲ್ಲ ಅಂತ. ಹಾಗಾದರೆ ಇವನಿಗೆ ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ, ನಾನು ಫೀಲ್ ಮಾಡಿದ ಆ ವ್ಯಕ್ತಿ ಯಾರಂತ. ಸೊ ನಿಮಗೆ ಆ ಉತ್ತರ ಗೊತ್ತಿರ್ಬೋದು ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ. ಸೊ ಅದೊಂದು ರೀತಿಯ ಆತ್ಮ ಇರ್ಬೋದೇನೋ. ಸೊ ಇದು ಒಂದು ಘಟನೆ ಅವನ ಲೈಫಲ್ಲಿ ನಡೆದಂಥ ಒಂದು ನೈಜ ಘಟನೆ. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ಕಥೆನಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಸೊ ಮುಂದಿನ ಕಥೆಯೊಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.